ಮೈಸೂರಿನಲ್ಲಿ ಹೀಲಿಯಂ ಬಲೂನ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಮೂವರು ಬಲಿಯಾಗಿದ್ದಾರೆ. ಸ್ಫೋಟದ ಸಂಬಂಧ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಶ್ವವಿಖ್ಯಾತ ಅರಮನೆ ಸೆಕ್ಯೂರಿಟಿ ಟ್ವೀಟ್ ಟೈಟ್ ಮಾಡಲಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಸೂರು ಅರಮನೆಯ ಜಯಮಾರ್ತಾಂಡ ಗೇಟ್ ಬಳಿ ಸ್ಫೋಟ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 3ಕ್ಕೆ ಏರಿದೆ. ಒಂದೆಡೆ ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವೋ ಅರಮನೆ ಟಾರ್ಗೆಟ್ ಆಗಿತ್ತೋ ಅನ್ನೋ ಸಾಲು ಸಾಲು ಅನುಮಾನ ಕಾಡ್ತಿದೆ. ಇನ್ನು ಅರಮನೆ ಹೊರಗಡೆ ಇರೋ ಸಿಸಿ ಕ್ಯಾಮೆರಾ ಎದ್ರೂ ಇಲ್ಲದಂತಾಗಿದೆ. ಈ ಕ್ಯಾಮೆರಾದಲ್ಲಿ ಅಂದಿನ ಘನಘೋರ ದೃಶ್ಯ ಸೆರೆನೇ ಆಗಿಲ್ಲ ಅನ್ನೋದು ಶಾಕಿಂಗ್ ವಿಚಾರವಾಗಿದೆ. ಮೇಲ್ನೋಟಕ್ಕೆ ಇದು ಆಕಸ್ಮಿಕ ಬ್ಲಾಸ್ಟ್ ಅಂತ ಪ್ರಾಥಮಿಕ ವರದಿ ಆಗಿದ್ರೂ ಗೊಂದಲ ನಿವಾರಣೆ ಆಗಿಲ್ಲ. ಪೊಲೀಸರು ಮೃತ ಸಲೀಂ ಕುಟುಂಬಸ್ಥರು ಆಪ್ತರ ವಿಚಾರಣೆಯನ್ನ ನಡೆಸಿದ್ದು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದಾರೆ. ಎಫ್ಎಸ್ಎಲ್ ವರದಿ ಬಳಿಕ ಹೀಲಿಯಂ ಗ್ಯಾಸ್ ಜೊತೆ ಏನ್ ಮಿಶ್ರಣ ಮಾಡಲಾಗಿದೆ, ಸಿಲಿಂಡರ್ ಡಿಫೆಕ್ಟ್ ಏನಿತ್ತು ಅನ್ನೋದು ಗೊತ್ತಾಗಲಿದೆ. ಈ ನಡುವೆ ದಿನಕ್ಕೆ 100 ರೂಪಾಯಿ ಕೊಟ್ಟು ಸಲೀಂ ಲಾಡ್ಜ್ನಲ್ಲಿ ತಂಗ್ತಿದ್ದ ಅನ್ನೋ ಒಂದು ವಿಚಾರ ಈಗ ಗೊತ್ತಾಗಿದೆ. ಒಂದು ಕಡೆ ಪೊಲೀಸರು ತನಿಖೆ ಮಾಡ್ತಿದ್ರೆ, ಸ್ಫೋಟದಿಂದ ಸತ್ತವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನಿನ್ನೆ ರಾತ್ರಿ ಗಾಯಾಳು ಲಕ್ಷ್ಮಿ ಮೃತಪಟ್ಟಿದ್ದಾರೆ. ನಂಜನಗೂಡಿನ ಚಾಮಲಾಪುರ ನಿವಾಸಿ ಮಂಜುಳಾ ಸಾವಿನ ಸುದ್ದಿಯ ಬಳಿಕ 1 ದಿನದ ಅಂತರದಲ್ಲಿ ಮಂಜುಳಾ ಅಣ್ಣ ಪರಮೇಶ್ವರ್ ಕೂಡ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ ಇಬ್ಬರು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಪರಮೇಶ್ವರ್ ಕಳೆದ 1 ತಿಂಗಳಿನಿಂದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ನಿನ್ನೆ ತಂಗಿ ಮಂಜುಳಾ ಸಾವಿಗೀಡಾದ್ರೆ ಬೆಳಿಗ್ಗೆ ಪರಮೇಶ್ವರ್ ಕೂಡ ಮೃತಪಟ್ಟಿದ್ದು ಕುಟುಂಬಸ್ಥರಿಗೆ ನುಂಗಲಾರದ ತುತ್ತಾಗಿದೆ. ನಮ್ಗೆ ಮಗು ಅವಳಿಗೋಸ್ಕರ ಕಷ್ಟಪಟ್ಟು ಸೀರೆ ಕುಚ್ಚಾಕಿ ಕೆಲಸ ಮಾಡ್ತಾ ಇದ್ರು ಸರ್. ಅವಳು ಇವತ್ತು ದುಡಿದ್ರೇನೆ ಜೀವನ, ಇವತ್ತು ದುಡಿದ್ರೆ ಜೀವನ ಅವಳು. ಇವಾಗ ಏನಂದ್ರೆ ಧನುರ್ ಮಾಸದಲ್ಲಿ ಕೆಲಸ ಕಡಿಮೆ ಇತ್ತು, ಹಂಗಾಗಿ 2 ದಿನ ಅಂತ ಟ್ರಿಪ್ ಬಂದು ಕೆಲಸ ಕಡಿಮೆ ಟ್ರಿಪ್ ಬಂದು ಈಗ ಅದೇ ನಂಬ್ಕೊಂಡು ಜೀವನ ಮಾಡ್ತಿದ್ಲಲ್ಲ. ಈ ಮಗುಗೆ ನೆಕ್ಸ್ಟ್ ಆಧಾರಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀವಿ. ನಾವು ಅಷ್ಟಾಗಿ ಇರೋಣ ಅಂತ ಎಲ್ಲರೂ ಹೆಲ್ಪ್ ಮಾಡೋಣ ಅಂತ ಹೇಳ್ತಿದ್ವಿ. ಆದ್ರೆ ನಾನು ಒಂದು ಗೌರ್ಮೆಂಟ್ಗೆ ಹೇಳ್ಕೊಡೋದೇನಂದ್ರೆ ಅವ್ಳಿಗೆ ಎಜುಕೇಶನ್ಗೆ ಹೆಲ್ಪ್ ಮಾಡಿಕೊಡಿ. ಈ ಥರ ನೆಕ್ಸ್ಟ್ ಯಾರೇ ಆಗಲಿ ಸಿಚುವೇಶನ್ ಯಾರಿಗೂ ಬೇರೆ ನಮ್ಗಾಗಿರೋ ಸಿಚುವೇಶನ್ ಯಾರಿಗೂ ಬೇರೆಯವ್ರಿಗೆ ಆಗದೆ ಇರಲಿ, ಒಂದು ಸೇಫ್ಟಿ ನೋಡಿ. ಈ ಥರ ಬಲೂನ್ ಬ್ಲಾಸ್ಟ್ ಅಂತಂದರೆ ಯಾರು ತಾನೇ ಯಾರು ಗೊತ್ತಿರುತ್ತೆ. ಈಗ 108 ಮಕ್ಕಳು ಬಲೂನ್ ತಗೋತಾರೆ, ಬಲೂನ್ ಹತ್ರ ತಗೊಳಕ್ ಹೋಗ್ತಾರೆ, ಅವ್ರು ಬ್ಲಾಸ್ಟ್ ಆಗಿ ಅಲ್ಲೇ ಸಾಯ್ತಾರೆ ಅಂತ ಯಾರು ಗೊತ್ತಿರುತ್ತೆ. ಇದು ಸರ್ಕಾರ ಒಂಚೂರು ಎಚ್ಚರಿಕೆಯಿಂದ ಇದೆಲ್ಲ ಕ್ರಮ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಆದಷ್ಟು ಹೆಲ್ಪ್ ಮಾಡಿಕೊಟ್ರೆ ಎಜುಕೇಶನ್ಗೆ ಫ್ಯೂಚರ್ಗೆ ಆದಷ್ಟು ಹೆಲ್ಪ್ ಮಾಡ್ಕೊಡಿ ಅಂತ ನಾನು ರಿಕ್ವೆಸ್ಟ್. ಅಂದ್ರೆ ಜವಾಬ್ದಾರಿ ತಗೋಬೇಕು, ಜವಾಬ್ದಾರಿ ಸರ್ಕಾರನೇ ತಗೊಂಡ್ರೆ ಭಾರಿ ಉತ್ತಮ. ಒಟ್ಟಾರೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಮೈಸೂರನ್ನ ಬೆಚ್ಚಿ ಬಳಸಿದ್ದು, ಸಲೀಂ ಪೂರ್ವಾಪರವನ್ನ ಕೆದಕಿರುವ ಪೊಲೀಸರಿಗೆ ಅದು ಆಕಸ್ಮಿಕವಾಗಿ ನಡೆದ ಘಟನೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿದ್ದು ತನಿಖೆ ಕೂಡ ಮುಂದುವರೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.